ನಾನೇನು ಮಾಡಬೇಡ, ನಿನ್ ಕೈ ಮುಗಿತೀನಿ, ಏನೋ ಮಾಡಬೇಡ. ನನ್ನೇನು ಮಾಡಬೇಡ, ನನ್ನೇನು ಮಾಡಬೇಡ, ನನ್ನೇನು ಮಾಡಬೇಡ, ನನ್ನೇನು ಮಾಡಬೇಡ, ನನ್ನೇನು ಮಾಡಬೇಡ, ನನ್ನೇನು ಮಾಡಬೇಡ. ಅಜ್ಜಿ, ಅಜ್ಜಿ, ಈಗಲೇ ಅವಳ ಶಕ್ತಿಯನ್ನ ಕುಗ್ಗಿಸಬೇಕು. ಇಲ್ಲ ಅಂದ್ರೆ ಅವಳು ನನ್ನ ಹಿಡ್ತಕ್ಕೆ ಸಿಗೋದಿಲ್ಲ. ಜೈ ಮಹಾಕಾಲ. ನಾಗಿನಿ ನನ್ನ ಮೇಲೆ ಪ್ರಹಾರ ಮಾಡ್ಬಿಟ್ಲು. ನಿನ್ ಮೇಲೆ ಮಾಡಿದ್ಲ? ಹೌದಜ್ಜಿ. ನಾವು ಸಾಯ್ಬಾರ್ದು, ನಾವು ಬದುಕಬೇಕು ಅಂದ್ರೆ ನಾವೀಗಲೇ ಆಶ್ರಮಕ್ಕೆ ಹೋಗ್ಬೇಕು. ಶಾಸ್ತ್ರಿಗಳೊಬ್ಬರೇ ನಮ್ಮನ್ನ ರಕ್ಷಣೆ ಮಾಡಕ್ ಸಾಧ್ಯ. ಅಜ್ಜಿ, ನಾನು ಸಾಯೋದಕ್ಕೆ ಇಷ್ಟ ಇಲ್ಲ ಅಜ್ಜಿ, ನಾನು ಬದುಕಬೇಕು. ಅದಕ್ಕೋಸ್ಕರ ನೀವು ಹೇಗೆ ಹೇಳ್ತೀರ ನಾನು ಹಾಗೆ ಕೇಳ್ತೀನಿ ಅಜ್ಜಿ. ಈಗಲೇ ಶಾಸ್ತ್ರಿಗಳ ಹತ್ರ ಹೋಗೋಣ, ಅವ್ರು ನಮ್ಮ ರಕ್ಷಣೆ ಮಾಡ್ತಾರೆ. ಹೋಗೋಣ ಅಜ್ಜಿ. ನಾನು ನಾಗಿಣಿ ಮೇಲೆ ಮಾಡಿರೋ ಮಂತ್ರದ ಪ್ರಭಾವ ಕೇವಲ 10 ನಿಮಿಷ ಮಾತ್ರ ಇರುತ್ತೆ. ಅಷ್ಟರಲ್ಲಿ ಅವಳನ್ನ ವಶಪಡಿಸ್ಕೋಬೇಕು. ಆಗ ಅವಳು ಜೀವನ ಪರ್ಯಂತ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಜೈ ಮಹಾಕಾಲ.
ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ಕಾಪಾಡಿ. ಅಮ್ಮ, ಶಾಸ್ತ್ರಿಗಳೇ, ಕಾಪಾಡಿ ಶಾಸ್ತ್ರಿಗಳೇ, 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 ಶಾಸ್ತ್ರಿಗಳೇ. ದಯವಿಟ್ಟು ಕಾಪಾಡಿ ಶಾಸ್ತ್ರಿಗಳೇ. ಏನಿದು? ಶಾಸ್ತ್ರಿಗಳೇ, ಆ ನಾಗಿನಿ ನಿನ್ ಮೇಲೆ ಪ್ರಹಾರ ಮಾಡಿದ್ದಾಳೆ. ನನಗೆ ನೀವು ಬಿಟ್ರೆ ಬೇರೆ ಯಾರು ಇಲ್ಲ. ದಯವಿಟ್ಟು ನನ್ನ ಕಾಪಾಡಿ ಶಾಸ್ತ್ರಿಗಳೇ. ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗಿ ಹೋಗಿದೆ. ನಿಮ್ಮನ್ನು ಕೈ ಮುಗಿತೀನಿ, ದಯವಿಟ್ಟು ನನ್ನ ಉಳಿಸಿ ಶಾಸ್ತ್ರಿಗಳೇ. ನಿಮ್ಮನ್ನು ಉಳಿಸೋದು ನನ್ನ ಕೈನಲ್ಲಿಲ್ಲ ತಾಯಿ. ನಾನು ಪ್ರಾಣ ಕಳ್ಕೊಳ್ಳೋದು ನಿಶ್ಚಿತನ? ಹಾಗಲ್ಲ ತಾಯಿ, ನಿಮ್ಮ ಮೈನಲ್ಲಿರುವ ವಿಷವನ್ನ ಆ ನಾಗಿಣಿಯೇ ಬಂದು ತನ್ನ ಶಕ್ತಿಯಿಂದ ಮರಳಿ ಪಡಿಬೇಕು. ಅದು ಬಿಟ್ರೆ ಬೇರೆ ಮಾರ್ಗನೇ ಇಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡಿ ಶಾಸ್ತ್ರಿಗಳೇ. ನಿಮ್ಮ ಆಶ್ರಮದ ಬಾಗ್ಲಿಗೆ ಬಂದಿದ್ದೀನಿ. ಅಪಮೃತ್ಯು ನನಗೆ ಇಷ್ಟ ಇಲ್ಲ. ನನ್ನ ಪ್ರಾಣ ಉಳಿಸಿ, ನೀವು ಕಾಲಿಗೆ ಬಿದ್ದು ಕೇಳ್ಕೊತೀನಿ ಶಾಸ್ತ್ರಿಗಳೇ, ನನ್ನ ಪ್ರಾಣ ಉಳಿಸಿ, ನನ್ನ ಪ್ರಾಣ. ಮೊದಲು ಇವ್ರನ್ನ ಆಶ್ರಮದ ಒಳಗೆ ಕರ್ಕೊಂಡು ಹೋಗ್ಬೇಕು. ಮೊದಲು ಇವರಿಬ್ಬರನ್ನ ಆಶ್ರಮದ ಒಳಗೆ ಕರ್ಕೊಂಬನ್ನಿ. ಜೈ ಮಹಾಕಾಲ. ಕೊನೆಗೂ ನಿಮ್ಮನ್ನ ಬಿಡ್ಲಿಲ್ಲ ತಾಯಿ ಆ ನಾಗಿನಿ. ನೀವು ಅವಳಿಗೆ ಪ್ರೀತಿ, ಪ್ರೇಮ, ವಾತ್ಸಲ್ಯ ಎಲ್ಲ ಕೊಟ್ರಿ. ಆದ್ರೆ ಅವಳು ನಿಮಗೆ ಕೋಲಾಹಲ ಕೊಟ್ಬಿಟ್ಲು. ಇಷ್ಟು ದಿನ ನಿಮ್ಮಗಳ ಜೊತೆ ಇದ್ರೂ ತನ್ನ ಕುಲದ ಗುಣನ ಮರೆಯೋದಕ್ಕೆ ಹೇಗ್ ಸಾಧ್ಯ? ಜೈ ಮಹಾಕಾಲ. ಇವತ್ತು ನಿನ್ನ ಬಿಡಲ್ಲ. ಶಾಸ್ತ್ರಿಗಳೇ, ನಾನು ಒಳಗಡೆ ಹೋಗ್ಬೇಕು. ಅದು ಮಾತ್ರ ಅಸಾಧ್ಯದ ಮಾತು. ಅಧರ್ಮಿಗಳನ್ನ, ಪಾಪಿಗಳನ್ನ ಕಾಪಾಡೋದಕ್ಕೆ ನಿಂತಿದ್ದೀರಲ್ಲ, ನೀವು ಸಾತ್ವಿಕರ? ನಾನು ಸಾತ್ವಿಕನೋ ಅಲ್ವೋ ಅನ್ನೋದನ್ನ ನೀನೇ ನಿರ್ಧಾರ ಮಾಡಬೇಕು. ಅಷ್ಟು ಸಮಯ ನನ್ನಲ್ಲಿಲ್ಲ. ಮೊದಲು ನಾನು ಸೌಪರ್ಣಿಕನ, ತ್ರಿವೇಣಿನ ಬಲಿ ತಗೋಬೇಕು. ಹಾಗೆ ಮಾಡಿದ್ರೆ ನಿನ್ನ ಸಮಾಧಿಯನ್ನ ನೀನೇ ಸೃಷ್ಟಿ ಮಾಡಿಕೊಂಡ ಹಾಗೆ. ಅಸಂಬದ್ಧವಾದ ಮಾತುಗಳನ್ನ ಆಡಿ ನನ್ನಿಂದ ಅವ್ರುಗಳನ್ನ ಉಳಿಸೋ ಪ್ರಯತ್ನ ಮಾಡಬೇಡಿ. ನಾಗಮಣಿನ ನಮ್ಮ ಲೋಕದಿಂದ ದೂರ ಮಾಡಿದ ವಂಶದವರನ್ನ ನಾನು ನಿರ್ವಂಶ ಮಾಡ್ತೀನಿ. ತ್ರಿವೇಣಿ ಮೇಲೆ ಪ್ರಹಾರ ಮಾಡಿ ಯಮಪುರಿಗೆ ಕಳಿಸ್ತೀನಿ. ಆ ವಿಷ್ಣುನ, ರುದ್ರನ ಆಹುತಿ ತಗೋತೀನಿ. ಅರ್ಜುನ ಕೂಡ ಅದೇ ವಂಶದವನು ಅನ್ನೋದು ಸದಾ ನೆನಪಿರಲಿ. ಇರಬಹುದು, ಆದ್ರೆ ಅವರು ನಿಷ್ಪಾಪಿಗಳು. ಇರಬಹುದು. ಅದಕ್ಕೂ ಮೊದಲು
ನಾನು ಹೇಳೋ ಮಾತನ್ನ ಕಿವಿಗೊಟ್ಟು ಕೇಳು. ಇವತ್ತು ಆಶ್ಲೇಷ ಕೃಷ್ಣಾಷ್ಟಮಿ. ಈ ಸಮಯದಲ್ಲಿ ಭೂಲೋಕದ ಸಂಪರ್ಕದಲ್ಲಿರುವಂಥ ಎಲ್ಲ ನಾಗಗಳು ಹೆಚ್ಚು ಆವೇಶ, ರೋಷ, ಸೇಡ್ನಿಂದ ಕೂಡಿರ್ತಾವೆ. ನಿನ್ನ ಸ್ಥಿತಿಯು ಅದೇ ಆಗಿದೆ. ಈ ಸಂದರ್ಭದಲ್ಲಿ ಯಾರ ಮೇಲೆಲ್ಲ ನೀನು ಪ್ರಹಾರ ಮಾಡ್ತೀಯೋ ಅವರೆಲ್ಲ ನಾಗಗಳಾಗಿ ಪರಿವರ್ತನೆ ಆಗ್ತಾರೆ. ನೀನು ಪ್ರತಿಯೊಂದು ಪ್ರಹಾರದಿಂದ ನಿನ್ನ ಶಕ್ತಿಯನ್ನು ಕಳ್ಕೊಳ್ತಾ ಬರ್ತೀಯ. ಕಡೆಗೆ ಈ ಭೂಲೋಕದ ಸಾಮಾನ್ಯ ಮನುಷ್ಯಳಾಗಿ ಶಾಶ್ವತವಾಗಿ ಇಲ್ಲೇ ಉಳಿಬೇಕಾಗತ್ತೆ. ಈ ಆಶ್ಲೇಷ ಕೃಷ್ಣಾಷ್ಟಮಿ ಅಸ್ತಮಿಸುವವರೆಗೂ ಜಾಗ್ರತೆಯಿಂದ ಕಾಯಿ. ಆಗ ನೀನು ನಿನ್ನ ಸಹಜ ಸ್ಥಿತಿಗೆ ಮರಳ್ತೀಯ. ಅಲ್ಲಿಯವರೆಗೂ ನೀನು ನಿನ್ನ ಸಂಯಮವನ್ನು ಕಾಪಾಡ್ಕೊಂಬೃತ. ಸೇಡಿನ ಜ್ವಾಲೆ ಸುಡ್ತಾ ಇದೆ. ನೀವು ಸಂಯಮದ ಮಾತಾಡ್ತಾ ಇದ್ದೀರಾ? ನನಗೆ ಸಂಯಮ, ಶಾಂತಿ, ಸಮಾಧಾನ ಸಿಗೋದು ಆ ತ್ರಿವೇಣಿ ಮತ್ತೆ ಸೌಪರ್ಣಿಕನ ಆಹುತಿ ತಗೊಂಡ್ಮೇಲೇನೆ. ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ. ನಿಮ್ಮ ಈ ಉದ್ದಟತನ ನಿಮ್ಮನ್ನು ಆಹುತಿ ತಗೋಬಹುದು. ಅಧೈರ್ಯನ, ಅಧರ್ಮವನ್ನ ಮೆಟ್ಟಿ ನಿಂತವನ್ ನಾನು. ಇನ್ನು ನಿನ್ನ ಭಯಕ್ಕೆ ಬಲಿಯಾಗ್ತೀನಿ ಅಂತ ತಿಳ್ಕೋಬೇಡ. ಇನ್ನು ನಿಮಗ್ ಬಿಟ್ಟಿದ್ದು ಅನುಭವಿಸಿ. ಅನುಭವಿಸಿ. ಈ ಆಶ್ಲೇಷ ಕೃಷ್ಣಾಷ್ಟಮಿ ಕೊನೆ ಆಗೋದಕ್ಕೆ ಕೆಲವು ಗಂಟೆಗಳು ಬಾಕಿ ಇವೆ. ಅಷ್ಟರಲ್ಲಿಯೋ ನಾಗಿನಿಂದ ನಾನು ವಶಪಡಿಸ್ಕೋಬೇಕು. ಜೈ ಮಹಾಕಾಲ. ಶಾಸ್ತ್ರಿಗಳೇ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನೇನು ಮಾಡ್ತೆ ಅನ್ನೋದು ಆ ಕ್ಷಣಕ್ಕೆ ನನಗೆ ತಿಳಿಲೇ ಇಲ್ಲ. ಇವತ್ತು ಯಾಕೋ ನನ್ನ ಮನಸ್ಸು ನನ್ನ ಹಿಡಿತದಲ್ಲೇ ಇಲ್ಲ. ಅದಕ್ಕೆ ನಿಖರವಾದ ಕಾರಣ ಏನು ಅಂತ ಸಹ ನನಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಆಶ್ಲೇಷ ಕೃಷ್ಣಾಷ್ಟಮಿಯ ಪ್ರಭಾವದಿಂದ ನಿನ್ನ ಮನಸ್ಸು ಇಷ್ಟು ಪ್ರಕ್ಷುಬ್ಧವಾಗಿದೆ. ಈ ಕೃಷ್ಣಾಷ್ಟಮಿಯಲ್ಲಿ ಈ ಭೂಲೋಕದಲ್ಲಿರುವ ಎಲ್ಲ ನಾಗಗಳ ಮನಸ್ಸು ಕೂಡ ಹೀಗೆ ಆಗಿರುತ್ತೆ. ಶಾಸ್ತ್ರಿಗಳೇ, ಹಾಗಾದ್ರೆ ಇದಕ್ಕೆ ಪರಿಹಾರ? ಇದಕ್ಕಿರೋದು ಒಂದೇ ಪರಿಹಾರ. ನಾನು ಹೇಳ್ಕೊಡೋ ಮನೋಚಂದ್ರಿಕಾ ನಾಗಶಾಂತಿ ಮಂತ್ರ. ಅದೇ ಇದಕ್ಕೆ ಬ್ರಹ್ಮಾಸ್ತ್ರ. ಶಾಸ್ತ್ರಿಗಳೇ, ದಯವಿಟ್ಟು ಆ ಮಂತ್ರನ ನನಗೆ ಬೋಧಿಸಿ.
ಈಗಾಗಲೇ ನನ್ನಿಂದ ಸಾಕಷ್ಟು ಅನಾಹುತಗಳಾಗಿದೆ. ಇನ್ನೂ ಅನಾಹುತಗಳಾಗಿ ನಾನು ನನ್ನ ನಾಗಶಕ್ತಿಗಳನ್ನು ಕಳ್ಕೊಳ್ಳೋದು ಬೇಡ. ಅಕಸ್ಮಾತ್ ನಾನು ನನ್ನ ನಾಗಶಕ್ತಿಗಳನ್ನು ಕಳ್ಕೊಂಡ್ರೆ ಆ ಕಡೆ ನಾಗಲೋಕಕ್ಕೂ ಹೋಗೋಕ್ಕಾಗದೆ, ಈ ಕಡೆ ಭೂಲೋಕದಲ್ಲೂ ಇರೋಕ್ಕಾಗದೆ ತ್ರಿಶಂಕು ಪರಿಸ್ಥಿತಿಯಲ್ಲಿ ಇದ್ದು ಒದ್ದಾಡೋದು ಬೇಡ. ಸರಿ, ಅಮೃತ, ನೀನು ಮಂಡಲದ ಮುಂದೆ ಕುಳಿತುಕೋ. ನಾನು ನಿನಗೆ ಹೇಳಿಕೊಡುವ ಮನೋಚಂದ್ರಿಕಾ ನಾಗಶಾಂತಿ ಮಂತ್ರವನ್ನು 11,000 ಸಲ ಜಪಿಸಬೇಕು. ಸರಿ ಗುರುಗಳೇ. ಅಮೃತ, ಮೊದಲೇ ನಿನ್ನ ಮನಸ್ಸು ಅತಂತ್ರ ಸ್ಥಿತಿಯಲ್ಲಿದೆ. ನೀನು ಈ ಮಂತ್ರವನ್ನು ಜಪಿಸೋದಕ್ಕೆ ಶುರು ಮಾಡಿದ ತಕ್ಷಣ ನಿನ್ನ ಮನಸ್ಸು ಇನ್ನಷ್ಟು ಅಲ್ಲೋಲ ಕಲ್ಲೋಲವಾಗುತ್ತೆ. ವಿಚಿತ್ರ ರೀತಿಯಲ್ಲಿ ತಳಮಳಿಸುತ್ತೆ. ವಿನಾಕಾರಣ ಚಂಚಲಗೊಳ್ಳುತ್ತೆ. ನೀನು ಈ ಎಲ್ಲ ಸ್ಥಿತಿಗಳನ್ನು ಮೆಂಟಿ ನಿಂತು ನಾನು ಹೇಳಿಕೊಡೋ ಮನೋಚಂದ್ರಿಕಾ ನಾಗಶಾಂತಿ ಮಂತ್ರವನ್ನು ಏಕಾಗ್ರತೆಯಿಂದ ಜಪಿಸಿದರೆ ಮಾತ್ರ ನಿನ್ನ ಮನಸ್ಸಿನ ಮೇಲೆ ಅದು ಪರಿಣಾಮ ಬೀರುತ್ತೆ. ನಿನ್ನ ಮನಸ್ಸು ಶಾಂತ ಸ್ಥಿತಿಗೆ ಬರುತ್ತೆ. ಸರಿ ಶಾಸ್ತ್ರಿಗಳೇ, ನಾನು ಎಂಥದೇ ಸಮಯದಲ್ಲೂ ನನ್ನ ಮನಸ್ಸನ್ನು ವಿಚಲಿತಗೊಳಿಸ್ಕೊಳ್ಳೋದಿಲ್ಲ. ನನ್ನ ಮನಸ್ಸನ್ನು ಶಿವನ ಪಾದದಲ್ಲಿ ಏಕಾಗ್ರತೆಯಿಂದ ನಿಲ್ಲಿಸಿ ನೀವು ಹೇಳ್ಕೊಡೋ ಮಂತ್ರನ ಜಪಿಸ್ತೀನಿ ಗುರುಗಳೇ. ನಿನ್ನ ಶ್ರದ್ಧೆ ನಿನ್ನನ್ನು ಕಾಪಾಡುತ್ತೆ ಅಮೃತ. ನಾನು ಹೇಳಿದ ಮಂತ್ರದ ಉಚ್ಚಾರಣೆಯನ್ನು ನೀನು ಮಾಡು.